ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರೆಸಿಪಿ ಜೊತೆ ಬಂದಿದ್ದೇನೆ. ಇವತ್ತೊಂದು ಟ್ರೆಡಿಷನಲ್ ಬದನೆಕಾಯಿಯಿಂದ ಮಾಡುವಂತಹ ಒಂದು ಹುಳಿ. ತೆಂಗಿನಕಾಯಿ ಎಲ್ಲ ಏನು ಬಳಸ್ಲಿಕ್ಕಿಲ್ಲ. ದೇವಸ್ಥಾನಗಳಲ್ಲಿ ಎಲ್ಲ ಕೆಲವು ಕಡೆ ನಮ್ಮ ಸೌತ್ ಇಂಡಿಯಾದಲ್ಲಿ ಸರ್ವ್ ಮಾಡ್ತಾರೆ, ಹಾಗೆ ಮನೆಗಳಲ್ಲಿ ಟ್ರೆಡಿಷನಲ್ ಆಗಿ ಮಾಡ್ತಾರೆ. ಹಾಗೆ ಬೇಳೆಯನ್ನ ಬಳಸಿ ಮಾಡುವಂತದ್ದು. ತೆಂಗಿನಕಾಯಿ ಏನು ಹಾಕ್ಲಿಕ್ಕಿಲ್ಲ, ತುಂಬಾ ರುಚಿಯಾಗಿರ್ತದೆ. ಗುಳ್ಳ ಹುಳಿ, ಬದನೆ ಗುಳ್ಳ ಹುಳಿ ಅಂತ ಹೇಳ್ತಾರೆ, ಅಥವಾ ಬೋಳ್ ಹುಳಿ ಅಂತ ಹೇಳ್ತಾರೆ. ಈಗ ಹೇಗ್ ಮಾಡೋದು ಅಂತ ಹೇಳಿ ನೋಡುವ. ನಾನು ಇದಕ್ಕೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ. ಬೇಳೆ ಬೇಯಿಸಿ ಇಟ್ಟಿದ್ದೇನೆ, ಹಾಗೆ ಬದನೆಯನ್ನ ಕಟ್ ಮಾಡಿ ಇಟ್ಟಿದ್ದೇನೆ, ತೋರಿಸ್ತೇನೆ ನೋಡಿ. ಇಲ್ಲಿ ಇದಕ್ಕೆ ಏನೆಲ್ಲ ಬೇಕು: ಕೊತ್ತಂಬರಿ ಸೊಪ್ಪು ಬೇಕು, ಹಸಿಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಬದನೆ ಹೆಚ್ಚಿಟ್ಟಿದ್ದೇನೆ. ಹಾಗೆ ಹುಣಸೆ ಹಣ್ಣು ಬೇಕು, ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೇನೆ. ಇಲ್ಲಿ ಬೆಲ್ಲ ಕೂಡ ರೆಡಿಮೇಡ್, ಬೆಲ್ಲ ಕೂಡ ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಿಮ್ಮ ರುಚಿಗೆ. ಕೆಲವರಿಗೆ ಹೆಚ್ಚು ಬೇಕು, ಕೆಲವರಿಗೆ ಕಮ್ಮಿ ಬೇಕು. ಈಗ ನಾವು ಮೊದಲು ಈ ಬದನೆಯನ್ನ ಬೇಯಿಸ್ಕೊಳ್ಳುವ. ಮೊದಲಿಗೆ ನಾನಿಲ್ಲಿ ಬದನೆ ಹೆಚ್ಚಿಟ್ಟುಕೊಂಡಿದ್ದೇನಲ್ಲ, ಅದನ್ನ ನೀರಲ್ಲಿ ಹಾಕಿ ಇಡಬೇಕು. ಬದನೆಯನ್ನು ಯಾವಾಗ್ಲೂ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಬೇಕು, ಯಾಕೆಂದ್ರೆ ಅದರಲ್ಲಿರುವ ನಂಜೆಲ್ಲ ಹೋಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ನೀರನ್ನ ಬಸ್ದು ನಾವಿಗೆ ತರ ಪಾತ್ರೆಗೆ ಹಾಕೊಳ್ಬೇಕು. ಅದರಲ್ಲಿ ಕನರು ತರ ಮತ್ತೆ ನಂಜೆಲ್ಲ ಇರ್ತದೆ, ಮತ್ತೆ ಹುಳ ಇದ್ರೆ ನೋಡ್ಕೊಳ್ಬೇಕು. ಇದನ್ನೆಲ್ಲ ಬದನೆಯಲ್ಲಿ ಹುಳ ಜಾಸ್ತಿಯಾಗಿ ಇರ್ತದೆ, ಆದ ಕಾರಣ ಚೆನ್ನಾಗಿ ಅದನ್ನ ನೋಡ್ಕೊಳ್ಬೇಕು ಹೇಗಿದೆ ಅಂತ ಹೇಳಿ. ಅದಾದ ನಂತರ ನೋಡಿ, ಇಲ್ಲಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೇನೆ. ಈ ಹುಣಸೆ ನೀರನ್ನ ಇದಕ್ಕೆ ಹಾಕೊಳ್ಬೇಕು. ಈ ನಂಜೆ ಹೋಗ್ಲಿಕ್ಕೆ ಹುಣಸೆ ಹಣ್ಣು ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ದೊಡ್ಡ, ಇದಕ್ಕೆ ಪುನಃ ನೀರು ಹಾಕಿ ಸ್ವಲ್ಪ ಅದನ್ನ ಹಿಂಡ್ಕೊಂಡು ಹಾಕೊಳ್ಬೋದು. ಇದಕ್ಕೆ ಹಸಿಮೆಣಸು ಕೂಡ ಈಗ ಹಾಕೊಂಡೆ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಬೆಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಅರಸಿನ ಹಾಕೊಳ್ಬೇಕು. ಅರಸಿನ ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈಗ ಬದನೆ ಚೆನ್ನಾಗಿ ಬೇಯಬೇಕು. ಫಸ್ಟಿಗೆ ಸ್ವಲ್ಪ ನೀರ್ ಬೇಕಾದ್ರೆ ಹಾಕೊಳ್ಳೋದು. ಈಗ ಬದನೆ ಬೇಯಲಿ. ಸ್ವಲ್ಪ ಮೆಣಸಿನ ಹುಡಿಯನ್ನ ಹಾಕೊಂಡೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇದನ್ನೆಲ್ಲ ಹಾಕೊಳ್ಳಿ. ಈಗ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಬೇಳೆ ಬೇಕಾದ್ರೆ ಮತ್ತೆ ನೋಡ್ಕೊಂಡು ಹಾಕೊಳ್ಬಹುದು. ಈಗ ನೋಡಿ, ಬದನೆ ಚೆನ್ನಾಗಿ ಬೆಂದಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಹಾಕಿ ಆಗಿದೆ. ಇದಕ್ಕೆ ಈಗ ನಾವು ತೊಗರಿ ಬೇಳೆಯನ್ನ ಬೇಯಿಸ್ಕೊಂಡಿಟ್ಟಿದ್ದೇವಲ್ಲ, ಅದನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೊಂಡಿದ್ದೇನೆ. ಇದನ್ನ ಇದಕ್ಕೆ ಹಾಕೊಳ್ಳುವ ಬೇಳೆಯನ್ನ. ನೀರು ಕ್ವಾಂಟಿಟಿ ಎಲ್ಲ ನೀವು ನೋಡ್ಕೊಂಡು ಬೇಕಾದ್ರೆ ಜಾಸ್ತಿ, ಬೇಳೆ ಬೇಕಾದ್ರೆ ಜಾಸ್ತಿ, ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಳ್ಬಹುದು. ನಿಮ್ಗೆ ತೆಳ್ಳಗೆ ಬೇಕು ಅಂತಿದ್ರೆ ತೆಳ್ಳಗೆ ಮಾಡ್ಕೊಳ್ಬಹುದು. ಇದ್ರಲ್ಲಿ ಬೇಯಿಸುವಾಗ ಬೇಳೆಯಲ್ಲೇ ನೀರಿತ್ತು, ಹಾಗಾಗಿ ನಾನು ಮತ್ತೆ ನೀರು ಹಾಕೊಳ್ಳಿಲ್ಲ. ಇದಕ್ಕೆ ಅರಸಿನ ಸ್ವಲ್ಪ ಕಮ್ಮಿ ಆಗಿದೆ, ಒಂದು ಸ್ವಲ್ಪ ಅರಸಿನ ಬೇಕಾದ್ರೆ ಆಡ್ ಮಾಡ್ಕೊಳ್ಳುವ ನಾವು. ಇದೀಗ ಚೆನ್ನಾಗಿ ಇದರಲ್ಲಿ ಕುದಿಬೇಕು. ಉಪ್ಪು ನೋಡ್ಕೊಳ್ಬಹುದು ನೀವು. ಉಪ್ಪು ಹೆಚ್ಚಾಯ್ತಾ ಕಮ್ಮಿ ಆಯ್ತಾ ಏನು ಬೇಕಾ ಅಂತ ಹೇಳಿ ನೋಡ್ಕೊಂಡು ಹಾಕೊಳ್ಬಹುದು. ಉಪ್ಪು ಸ್ವಲ್ಪ ಆಡ್ ಮಾಡ್ಕೊಂಡೆ, ಸ್ವಲ್ಪ ಕಡಿಮೆ ಇತ್ತು. ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡೆ. ಬೇಕಾದ್ರೆ ಕುದಿದಾದ್ಮೇಲೆ ಆಮೇಲೆ ಕೂಡ ಸೇರಿಸ್ಕೊಳ್ಬಹುದು. ಸ್ವಲ್ಪ ಈಗ ಹಾಕೊಂಡೆ. ಇದ್ ನೋಡಿ, ಈಗ ಆಗಿದೆ. ತುಂಬಾ ಚೆನ್ನಾಗಿ ಕುದೀತಾ ಉಂಟು. ಹಾಗೆ ಇಲ್ಲಿ ಒಗ್ಗರಣೆಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇದಕ್ಕೆ ಒಗ್ಗರಣೆಗೆ ನೀವು ಎಲ್ಲಾನು ಹಾಕೊಳ್ಬಹುದು. ಸಾಸಿವೆ, ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವು, ಒಣಮೆಣಸು, ಕಡ್ಲೆಬೇಳೆ ಒಂದು ಚಮಚೆ ಎಲ್ಲವನ್ನ ಕೂಡ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೇನೆ. ಒಣಮೆಣಸು ಹಾಕಿ ಇದು ಸ್ವಲ್ಪ ಬಿಸಿ ಆಯ್ತು. ಒಗ್ಗರಣೆ ಸಾಸಿವೆ ಎಲ್ಲ
ಸಿಡಿಯುವಾಗ ನೀವು ಹಿಂಗ್ ಹಾಕೊಳ್ಬೇಕು. ಪೌಡರ್ ಹಿಂಗಾದ್ರೆ ಇದಕ್ಕೆ ಹಾಕೊಳ್ಬಹುದು, ಗಟ್ಟಿ ಹಿಂಗಾದ್ರೆ ಕರಡಿಸಿ ಅದನ್ನ ನೀರ್ ಮಾಡಿ ಹಾಕೊಳ್ಬಹುದು. ಈಗ ಇದಕ್ಕೆ ಹಿಂಗು ಹಾಕೊಳ್ಬೇಕು. ಇದು ಕುದೀತಾ ಉಂಟು, ಚೆನ್ನಾಗಿ ಕುದಿಲಿ. ಮೇನ್ ಇದಕ್ಕೆ ಹಿಂಗಿನ ಒಗ್ಗರಣೆ ಹಾಕುವಂಥದ್ದು ತುಂಬಾ ಇಂಪಾರ್ಟೆಂಟ್. ತುಂಬಾ ಪರಿಮಳ ಹಿಂಗಿಂದು ಫ್ಲೇವರ್ ಇದಕ್ಕೆ ಹಾಕ್ಬೇಕು. ಹಿಂಗ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆಯನ್ನ ಸೇರಿಸ್ಕೊಳ್ಳುವ. ಇದಕ್ಕೆ ಒಗ್ಗರಣೆಯನ್ನು ಹಾಕೊಳ್ಳುವ. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿಯಾದಂತಹ ಬದನೆ ಗುಳ್ಳ ರೆಡಿ ಆಯ್ತು ನೋಡಿ. ಈಗ ಊಟಕ್ಕೆ ರೆಡಿ ಆಯ್ತಿದ್ದು. ಇದಕ್ಕೆ ಕೊನೆಯಲ್ಲಿ ಕತ್ತರಿಸಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುದು. ಇದೀಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಇದು ಮಡಿಕೆಯಲ್ಲಿ ಮಾಡಿದ ಕಾರಣ ಈಗ ಸಹ ಒಂದು ಕುದಿತಾ ಇರುವ ಹಾಗೆ ನಿಮಗೆ ಕಾಣ್ತಾ ಉಂಟು. ಅದು ಮಡಿಕೆ ಆ ಒಂದು ಬಿಸಿಗೆ ಸ್ವಲ್ಪ ಹೊತ್ತು ಹಾಗೆ ಕುದಿತಾ ಇರ್ತದೆ. ಆ ಬಿಸಿಗೆ ಈ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಮಿಕ್ಸ್ ಆಗಿ ಹೋಗ್ತದೆ. ಇದನ್ನ ಈಗ ಒಗ್ಗರಣೆ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ನಾನು ಯಾವಾಗ್ಲೂ ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಿಟ್ಬಿಡ್ತೇನೆ. ಇವತ್ತು ವಿಡಿಯೋಕ್ಕೋಸ್ಕರ ಓಪನ್ ಇಟ್ಟೆಗೇನು ಮುಚ್ಚಿಡ್ಬೇಕು. ಇಲ್ಲಿಗೆ ನಮ್ಮ ಬದನೆ ಗುಳ್ಳ ರೆಡಿ ಆಯ್ತು ಫ್ರೆಂಡ್ಸ್. ಈಗ ಗುಳ್ಳ ಊಟ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ಸ್ವಲ್ಪ ಮೊಸರು, ಉಪ್ಪಿನಕಾಯಿ ಬಟ್ಲಲ್ಲಿ ಹಾಕ್ಕೊಂಡೆ. ಅನ್ನ, ನಾನಂತೂ ಯಾವಾಗಲೂ ಹೆಚ್ಚಾಗಿ ಈ ಥರ ಕುಚ್ಚಲಕ್ಕಿ ಅನ್ನನೇ ಊಟ ಮಾಡೋದು. ಅಪರೂಪಕ್ಕೆ ವೈಟ್ ರೈಸ್ ಮಾಡ್ಕೊಳ್ತೇನೆ ಅಷ್ಟೇ. ಮತ್ತು ರೈಸ್ ಅಂತೇಳಿ ಊಟ ಮಾಡೋದು ಮಾರ್ನಿಂಗ್ ಮಾತ್ರ, ಮಧ್ಯಾಹ್ನ ಲಂಚಿಗೆ ಮಾತ್ರ. ಹೀಗೆ ಊಟ ಹಾಕ್ಕೊಂಡು ಮೊಸರಿದೆ, ಉಪ್ಪಿನಕಾಯಿ ಇದೆ ನೋಡಿ. ಗುಳ್ಳ ಈ ರೀತಿ ಈಗ ರೆಡಿಯಾಗಿದೆ. ಈಗ ಸ್ವಲ್ಪ ಹೊತ್ತಾಯಿತು ಮಾಡಿ, ಸ್ವಲ್ಪ ದಪ್ಪ ಆಗಿದೆ. ಇದನ್ನು ಈಗ ಹಾಕ್ಕೊಂಡು ಊಟ ಮಾಡ್ತಿದ್ರೆ ನಿಮಗೆ ದಾಲಲ್ಲಿ ಪ್ರೋಟೀನ್ ಬರ್ತದೆ, ಮೊಸರಲ್ಲೂ ಪ್ರೋಟೀನ್ ಇದೆ, ಕಾರ್ಬಿಗೆ ಅನ್ನ ಇದೆ. ಎಷ್ಟು ಬೇಕು ಹೊಟ್ಟೆ ತುಂಬ ದಾಲ್ ಹಾಕ್ಕೊಂಡು ಊಟ ಮಾಡ್ಬೋದು. ಮತ್ತು ಟೇಸ್ಟಿಗೆ ಅಂತ ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೇನೆ. ಇದು ನನ್ನ ಮಧ್ಯಾಹ್ನದ ಊಟ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಇಷ್ಟರವರೆಗೆ ನೋಡಿಲ್ಲ ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಟೇಸ್ಟಿ ರೆಸಿಪೀಸ್ ಜೊತೆ, ಡಯಟ್ ರೆಸಿಪೀಸ್ ಜೊತೆ, ಹಾಗೆ ಹೆಲ್ದಿ ಟಾಕ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.